ಶುಭಗಳಿಗೆ ಶುಭ ಮುಹೂರ್ತ ಬರುವಾಗ ಯಾರು ಯಾರನ್ನು ತಡೆಯೋಕೆ ಸಾಧ್ಯವಿಲ್ಲ. ಆ ಗಳಿಗೆ ಆ ಮುಹೂರ್ತ ಯಾವ ಕಾಲಕ್ಕೆ ಬರಬೇಕೋ ಆವಾಗ ಬರ್ತದೆ ಅನ್ನುವಂತ ಮಾತು ಇದೀಗ ವೈರಲ್ ಆಗ್ತಿರುವಂತದ್ದು. ಈ ಮಾತನ್ನ ಹೇಳಿದವರು ಡಿ.ಕೆ. ಶಿವಕುಮಾರ್ ಅವರು. ಇದೀಗ ಅವರಿಗೆ ಶುಭ ಮುಹೂರ್ತ ಅನ್ನೋದು ಬಂದುಬಿಟ್ಟಿದೆ. ಇದೀಗ ರಾಜ್ಯದ ಸಿಎಂ ಆಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಹಾಗಾದ್ರೆ ಈ ಮೊದಲು ಈ ಒಂದು ಸಿಎಂ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಕಷ್ಟಪಟ್ಟಿದ್ರು, ಯಾವ್ಯಾವ ದೇವಸ್ಥಾನಕ್ಕೆಲ್ಲ ಹೋಗಿ ಹರಕೆ ಹೊತ್ತಿದ್ರು, ಆ ಹರಕೆಯ ಪ್ರಭಾವ ಎಂತದ್ದು, ಹಾಗೆ ಜ್ಯೋತಿಷ್ಯರು ಹೇಳುವ ರೀತಿ ಅವರಿಗಿರುವಂತಹ ಯೋಗಗಳೇನು, ಎಲ್ಲ ವಿಚಾರವಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಹಂಚಿಕೊಳ್ತೇನೆ. ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಆಧ್ಯಾತ್ಮ, ದೇವರ ಮೇಲಿನ ಭಕ್ತಿ, ದೇವರ ಮೇಲಿನ ಶ್ರದ್ಧೆ ಇವೆಲ್ಲವೂ ಎಲ್ಲೋ ಒಂದ್ ಕಡೆ ಸಬ್ ಕಾನ್ಶಿಯಸ್ಲಿ ನಮ್ಮನ್ನ ಒಂದಿಷ್ಟು ಆಕ್ಟಿವ್ ಆಗಿ ಮಾಡಿಸುತ್ತೆ, ಹಾಗೆ ಅಲರ್ಟ್ನೆಸ್ ಅನ್ನ ಕೊಡುತ್ತೆ. ಈ ಒಂದು ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತುಂಬಾನೇ ಚಾಣಾಕ್ಷವಾಗಿ ಆಲೋಚನೆ ಮಾಡಿ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಸುಖ ಸುಮ್ಮನೆ ಇವರು ದೇವಸ್ಥಾನಕ್ಕೆ ಹೋಗಿಲ್ಲ, ಏನೋ ಒಂದು ಬೇಡ್ಕೊಂಡು ಬಂದಿಲ್ಲ, ಅಲ್ಲಿ ಒಂದಿಷ್ಟು ಪೂಜೆಗಳನ್ನ ಸಲ್ಲಿಸಿದ್ದಾರೆ. ಆ ಪೂಜೆಯ ಪರಿಣಾಮವಾಗಿಯೇ ಇಂದು ಅವರಿಗೆ ಸಿಎಂ ಹಾದಿ ತುಂಬಾನೇ ಸಲೀಸಾಗಿರುವಂತದ್ದು. ಇತ್ತೀಚೆಗಷ್ಟೇ ಅಂದ್ರೆ 2-3 ವಾರದ ಹಿಂದೆ ಅವರು ತಮಿಳುನಾಡಿನ ಮುರುಗನ್ ದೇವಾಲಯಕ್ಕೆ ಭೇಟಿ ನೀಡಿ ದಿನವಿಡೀ ಒಂದು ಪೂಜೆಯನ್ನ ನಡೆಸಿದ್ರು. ಆ ಪೂಜೆಯ ಬಳಿಕ ಇವರ ಸಿಎಂ ಹಾದಿ ಸಲೀಸಾಯ್ತು. ಇದೀಗ ಆ ಪೂಜೆ ನಡೆದ 2 ವಾರದ ಬಳಿಕ ಇದೀಗ ಸಿಎಂ ಪಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗಿರುವಂತದ್ದು. ಸೊ ಯಾವ ಪೂಜೆ ಅಂತಂದ್ರೆ ಮುರುಗನ್ ದೇವಾಲಯದಲ್ಲಿ ಒಂದು ವಿಶೇಷ ಪೂಜೆಯನ್ನ ಅವರು ಸಲ್ಲಿಸಿದ್ದಾರೆ. ಆ ಪೂಜೆಯ ಮಹತ್ವ ಏನಂತಂದ್ರೆ ಎದುರಾಳಿಗಳು ಬಲಹೀನರಾಗ್ತಾರೆ. ಸೊ ರಾಜಕೀಯದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗಬೇಕಂತಂದ್ರೆ ಫಸ್ಟ್ ನೀವು ಎದುರಾಳಿಗಳನ್ನ ಬಲಹೀನಗೊಳಿಸಬೇಕು, ಆವಾಗ ಮಾತ್ರ ನೀವು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡಿ.ಕೆ.ಶಿ ಅವರು ಕೂಡ ಅದೇ ಮಾಡಿರುವಂತದ್ದು. ಈ ಹಿಂದೆ ಅಂದ್ರೆ 3 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಬಣ, ಡಿ.ಕೆ.ಶಿ ಬಣ ಅನ್ನುವಂತ 2 ಬಣಗಳು ಕಾಂಗ್ರೆಸ್ ನಲ್ಲಿ ಹುಟ್ಟುಕೊಂಡು, ಆ 2 ಬಣಗಳಲ್ಲಿ ಸ್ಟ್ರಾಂಗ್ ಆಗಿದ್ದ ಬಣ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರ ಬಣ. ಆದ್ರೆ ಆ ಬಣ ಗ್ರಿಪ್ ಅನ್ನ ಕಳೆದುಕೊಳ್ತಾ ಹೋಯ್ತು. ಎಲ್ಲೋ ಒಂದ್ ಕಡೆ ಅಧಿಕಾರ ಅನ್ನೋದು ಸಿಎಂ ಸಿದ್ದರಾಮಯ್ಯನವರಿಗೆ ಇನ್ನು ಹೆಚ್ಚು ಕಾಲ ಇಲ್ಲ ಅನ್ನೋದನ್ನ ಅವರ ನಂತರ ಏನಾಯ್ತು ಅಂತಂದ್ರೆ ಇಲ್ಲಿನ MLAಗಳು ಡಿ.ಕೆ.ಶಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋದ್ರು. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕಮ್ಮಿ ಆಗ್ತಾ ಬಂತು, ಹಾಗೆ ಅವರ ಆಕ್ಟಿವ್ನೆಸ್ ಕಮ್ಮಿ ಆಗ್ತಾ ಬಂತು. ಅವರಿಗೆ ಅವರ ಹಿಂದೆ ನಿಂತವರೇ ಚೂರಿ ಹಾಕಿಬಿಟ್ರು. ಎಲ್ಲ ಕಾರಣಕ್ಕಾಗಿ ಅದು ಡಿ.ಕೆ.ಶಿ ಅವರಿಗೆ ಪ್ಲಸ್ ಆಯ್ತು. ಇವತ್ತು ಒಂದು ವೇಳೆ ಸಿದ್ದರಾಮಯ್ಯ ಅವರ ಬಣ ಸ್ಟ್ರಾಂಗ್ ಆಗಿದ್ದಿದ್ರೆ ಇವತ್ತು ಡಿ.ಕೆ.ಶಿ ಸಿಎಂ ಆಗಿ ಕೂತ್ಕೊಳ್ತಾ ಇರಲಿಲ್ಲ. ಇದಕ್ಕೆ ಕಾರಣವಾಗಿದ್ದು ಏನಂತಂದ್ರೆ ಈ ತರದ ಪೂಜೆಗಳು. ಎಲ್ಲ ಒಂದ್ ಕಡೆ ಈ ತರದ ಪೂಜೆಗಳು ಎಫೆಕ್ಟ್ ಅನ್ನ ಕೊಟ್ಟೇ ಕೊಡುತ್ತೆ. ನೀವು ಈ ವಿಚಾರವನ್ನ ಕೇಳಿರ್ಬೋದು, ಶತ್ರು ಸಂಹಾರ ಪೂಜೆ ಅಂತ ಮಾಡ್ತಾರೆ. ಒಂದೊಮ್ಮೆ ಈ ಶತ್ರು ಸಂಹಾರ ಪೂಜೆ ಮಾಡಿದ್ರೆ ಎದುರಾಳಿಗಳು ಎಷ್ಟೇ ಪ್ರಬಲವಾಗಿದ್ರು ಹೀನಾಯವಾಗಿ ಸೋಲ್ತಾರೆ, ಜೀವನದಲ್ಲಿ ಎಲ್ಲವನ್ನ ಕಳ್ಕೊಳ್ತಾರೆ, ಹಾಗೆ ಅಧಿಕಾರವನ್ನು ಕೂಡ ಕಳ್ಕೊಳ್ತಾರೆ. ಅಂತಹ ಪೂಜೆಯನ್ನೇ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಮುರುಗನ್ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿರುವಂತದ್ದು. ತಮಿಳುನಾಡಿನ ಮುರುಗನ್ ದೇವಾಲಯ ಏನಿದೆ ಎಲ್ಲ ವಿಚಾರಕ್ಕೆ ತುಂಬಾನೇ ಫೇಮಸ್ ಆಗಿದೆ. ಅನೇಕ ಜನರಿಗೆ ಪೊಲಿಟಿಕಲ್ ಕರಿಯರ್ ಅನ್ನ ಬಿಲ್ಡ್ ಮಾಡಿದಂತ ದೇವಸ್ಥಾನ ಅಂತಾನೆ ಹೇಳ್ಬಹುದು. ಅಲ್ಲಿ ಹೋಗಿ ಒಂದೊಮ್ಮೆ ಪೂಜೆ ಸಲ್ಲಿಸಿದವರು ಅನೇಕರು ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೀಗ ಡಿ.ಕೆ.ಶಿ ಅವರು ನಮ್ಮ ಕಣ್ಮುಂದೆ ಇರುವಂತದ್ದು. ಸೊ ಮುರುಗನ್ ದೇವಾಲಯದಲ್ಲಿ ಬರ್ಡೇ ದಿನ ಹೋಗಿ ಇಡೀ ದಿನ ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿ.ಕೆ.ಶಿ ಅವರ ಬಗ್ಗೆ ನಿಮ್ಗೆ ಗೊತ್ತು, ಆಧ್ಯಾತ್ಮಿಕವಾಗಿ ಒಂದಿಷ್ಟು ಆಲೋಚನಾ ಶಕ್ತಿ ಅಥವಾ ಆಧ್ಯಾತ್ಮಿಕ ಇಚ್ಛೆ ಇರುವಂತಹ ಒಬ್ಬ ವ್ಯಕ್ತಿ. ಹಾಗೆ ದೇವರನ್ನ ತುಂಬಾನೇ ನಂಬ್ತಾರೆ. ದೇವರ ಬಳಿ ಪ್ರಾರ್ಥನೆ ಮಾಡೋದಿರ್ಬೋದು. ಇವರ ದಿನ ಸ್ಟಾರ್ಟ್ ಆಗೋದೇ ದೇವರ ಭಜನೆಗಳು ಅಥವಾ ದೇವರ ಮಂತ್ರಗಳ ಮೂಲಕ. ಸೊ ಹಾಗಾಗಿ ದೇವರ ಮೇಲೆ ಅತಿಯಾದ ನಂಬಿಕೆಯನ್ನ ಇಟ್ಕೊಂಡಿದ್ರು. ಆ ದೇವರು ಇವತ್ತು ಕೈ ಹಿಡಿದಿರುವಂತದ್ದು. ಇನ್ನೊಂದು ವಿಚಾರ ಇದೀಗ ತುಂಬಾನೇ ಸದ್ದು ಮಾಡ್ತಾ ಇರುವಂತದ್ದು, 8 ವರ್ಷಗಳ ಕಾಲ ಡಿ.ಕೆ.ಶಿ ಅವರನ್ನ ಯಾರಿಗೂ ಮುಟ್ಟೋಕಾಗಲ್ಲ, ಆ ಲೆವೆಲ್ಗೆ ಡಿ.ಕೆ.ಶಿ ಅವರು ಬೆಳಿತಾರೆ ಅನ್ನೋ ರೀತಿಯಾಗಿ ಈಗ ಜ್ಯೋತಿಷ್ಯರು ಭವಿಷ್ಯವನ್ನ ನುಡಿದಿರುವಂತದ್ದು. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜಗುರು ದ್ವಾರಕನಾಥ್ ಅನ್ನುವಂತ ಜ್ಯೋತಿಷ್ಯರು ಏನಿದ್ದಾರೆ ಅವರು ಡಿ.ಕೆ.ಶಿಯ ಆಪ್ತ ಜ್ಯೋತಿಷಿ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಡಿ.ಕೆ.ಶಿ ಅವರು ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳುವುದಕ್ಕೂ ಮುಂಚೆ ಒಂದೊಮ್ಮೆ ಈ ದ್ವಾರಕನಾಥ್ ಅವರ ಬಳಿ ಕೇಳ್ತಾ ಇದ್ರು. ಈ ಹಿಂದೆನೆ ಅಂದ್ರೆ ಸರಿಸುಮಾರು 35 ವರ್ಷಗಳ ಹಿಂದೆನೆ ಡಿ.ಕೆ. ಶಿವಕುಮಾರ್ಗೆ ನೀವು ಮುಂದೊಂದು ದಿವಸ ಮುಖ್ಯಮಂತ್ರಿ ಆಗ್ತೀರಿ, ಹೆದರ್ಕೋಬೇಡ ನೀನು ಅಂತ ಧೈರ್ಯವನ್ನ ತುಂಬಿದ್ರಂತೆ ಇದೇ ಜ್ಯೋತಿಷಿ. ಇವತ್ತು ಅವ್ರು ಹೇಳಿದಂತ ಮಾತು ನಿಜವಾಗಿರುವಂತದ್ದು. 8 ವರ್ಷ ತುಂಬಾನೇ ಒಳ್ಳೇದಾಗಿದೆ. ಯಾಕಂತಂದ್ರೆ ಏಕದಶದಲ್ಲಿ ಶನಿ, ಹಾಗಾಗಿ ಅದೃಷ್ಟ ಅನ್ನೋದು ಈ ಟೈಮ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಪರವಾಗಿಯೇ ಇರ್ತದೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಉದ್ದಟತನವನ್ನ ತೋರಿಸಿದ್ರೆ, ದುರಂಕಾರವನ್ನ ತೋರಿಸಿದ್ರೆ, ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡ್ರೆ ಎಲ್ಲೋ ಒಂದ್ ಕಡೆ ಅದು ಮೈನಸ್ ಆಗುವಂತ ಸಾಧ್ಯತೆಗಳಿದೆ.
ಸೊ ಹಾಗಾಗಿ ಏನಾಗುತ್ತೆ, ಶನಿ ಏಕಾದಶದಲ್ಲಿ ಇರುವಂತಹ ವಿಚಾರ ಏನಿದೆ, ಏಕಾದಶದಲ್ಲಿ ಶನಿ ಗುರು 2ನೇ ಮನೆಯಲ್ಲಿದ್ದಾಗ ಅಡ್ಮಿನಿಸ್ಟ್ರೇಷನ್ ಅಥವಾ ಕಿಂಗ್ ಮೇಕಿಂಗ್ ಅಥವಾ ಕಿಂಗ್ ಆಗಿ ರೂಲ್ ಮಾಡುವಂತದ್ದು, ಒಂದು ವ್ಯವಸ್ಥೆಯನ್ನ ಆಳುವಂತದ್ದು, ಎಲ್ಲ ವಿಚಾರದಲ್ಲಿ ಈ ಒಂದು ಯೋಗಗಳು ಸಪೋರ್ಟ್ ಮಾಡ್ತದೆ. ಇದು ಒಂಥರ ರಾಜಯೋಗನೆ ಅಂತ ಹೇಳ್ಬೋದು. 8 ವರ್ಷಗಳ ಕಾಲ ಇವರಿಗೆ ಒಂದೊಳ್ಳೆ ಪೊಲಿಟಿಕಲ್ ಕರಿಯರ್ ಅನ್ನೋದು ಸಿಗುತ್ತೆ. ಒಳ್ಳೆ ರೀತಿಯ ಆಡಳಿತ ನಡೆಸುವಂತ ಎಲ್ಲ ಅವಕಾಶಗಳು ಡಿ ಕೆ ಶಿವಕುಮಾರ್ಗೆ ಈಗ ಇರುವಂತದ್ದು. ನೋಡೋಣ ಮುಂದೆ ಏನ್ ಮಾಡ್ತಾರೆ ಅಂತ. ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಬೇಕು, ಯೋಗಗಳೆಲ್ಲವೂ ನಮಗೆ ಪ್ಲಸ್ ಕೊಡ್ತವೆ. ಹಾಗಂತ ಯೋಗಗಳನ್ನೇ ನಂಬಿ ನಾವು ಉಡಾಫೆ ಅಥವಾ ಅಹಂಕಾರವನ್ನ ವ್ಯಕ್ತಪಡಿಸಿದ್ರೆ ಆ ಯೋಗಗಳೇ ನಮಗೆ ರಿವರ್ಸ್ ಹೊಡೆಯುವಂತ ಚಾನ್ಸಸ್ ಕೂಡ ಇದೆ. ಯಾವತ್ತು ಹೇಳ್ತಾರೆ, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಮನುಷ್ಯನಿಗೆ ಅಷ್ಟು ಒಳ್ಳೆಯದಲ್ಲ ಅಂತ. ಈಗ ಅನ್ಕೊಂಡಿರ್ಬೋದು ಎದುರಾಳಿಗಳು ಇದೀಗ ಬಲಹೀನರಾಗಿದ್ದಾರೆ, ಆ ಕಾರಣಕ್ಕಾಗಿ ಡಿ ಕೆ ಶಿ ಅವರಿಗೆ ಇನ್ನೂ 100ನೇ ಬಲ ಬಂದಂತಾಗಿದೆ ಅಂತ. ಆದ್ರೆ ಇದೇ ಎದುರಾಳಿಗಳು ತಿರುಗಿ ಬೀಳಬಾರ್ದು ಅಂತ ಏನಿಲ್ಲ. ಸಿದ್ದರಾಮಯ್ಯ ಅವರು ನಾಳೆ ಮನಸ್ಸು ಮಾಡಿದ್ರೆ ಇದೇ ಡಿ ಕೆ ಶಿ ಅವರನ್ನ ಸೈಡ್ ಲೈನ್ ಮಾಡುವಂತ ತಾಕತ್ತು ಕೂಡ ಸಿದ್ದರಾಮಯ್ಯನವರಿಗಿದೆ. ಈಗಾಗಲೇ ಹೇಳಿದ್ದಾರೆ ತನ್ನ ಮಗನಿಗೆ DCM ಸ್ಥಾನ ಬೇಡ ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಟೈಮ್ ತೆಗೆದುಕೊಂಡು ತನ್ನ ಗೇಮ್ ಪ್ಲೇ ಅನ್ನ ಸ್ಟಾರ್ಟ್ ಮಾಡುವಂತ ಎಲ್ಲ ಅವಕಾಶಗಳು ಎದ್ದು ತೋರ್ತಾ ಇದೆ. ಸೊ ಈಗ ಪವರ್ ಪ್ಲೇ ಇದೆ. ಈ ರಾಜಕಾರಣವನ್ನ ಕ್ರಿಕೆಟ್ಗೆ ಹೋಲಿಸಿದ್ರೆ ಡಿ ಕೆ ಶಿ ಅವರು ಈಗ ಪವರ್ ಪ್ಲೇ ನಲ್ಲಿ ಇದ್ದಾರೆ. 6-4 ಹೊಡಿಬಹುದು. ಯಾಕಂತಂದ್ರೆ ಹೆಚ್ಚಿನ ಫೀಲ್ಡರ್ಗಳು ಪವರ್ ಪ್ಲೇ ನಲ್ಲಿ 6 ಗಡಿ ರೇಖೆಯಲ್ಲಿ ಇರೋದಿಲ್ಲ. ಹಾಗಾಗಿ 6-4 ಗಳನ್ನ ಹೊಡಿಬಹುದು. ಆದ್ರೆ ಪವರ್ ಪ್ಲೇ ಮುಗ್ದ ಮೇಲೆ ಫೀಲ್ಡರ್ ಗಳೆಲ್ಲರೂ 6-4 ಬಳಿ ಇರ್ತಾರೆ, ಆ ಲೈನ್ ಬಳಿ ಇರ್ತಾರೆ. ಆವಾಗ ಕ್ಯಾಚ್ ಆಗಿ ಔಟ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ರನ್ ಅಷ್ಟು ಸುಲಭದಲ್ಲಿ ಹೊಡಿಲಿಕ್ಕೆ ಆಗೋದಿಲ್ಲ. ಸೊ ಈಗ ಇರೋದು ಪವರ್ ಪ್ಲೇ. ಎಷ್ಟು ಆಡ್ತಾರೋ ಆಡ್ಕೊಳ್ಳಿ ಅಂತ ಸಿದ್ದರಾಮಯ್ಯನವರು ಬಿಡುವಂತ ಚಾನ್ಸಸ್ ಗಳಿದೆ. ಪವರ್ ಪ್ಲೇ ಮುಗ್ದ ಮೇಲೆ ಡಿ ಕೆ ಶಿಗೆ ನಿಜವಾದ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಟ್ರಬಲ್ ಶೂಟರ್ ಅಂತ ನಾವ್ ಏನ್ ಕರಿತೇವೆ, ಆ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡುವಂತ ಚಾನ್ಸಸ್ ಗಳು ಕೂಡ ಇದೆ. ಆದ್ರೆ ಯೋಗಗಳೆಲ್ಲವೂ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗುವಂತ ಲಕ್ಷಣ ಬಹುತೇಕವಾಗಿ ಕಾಣಿಸ್ತಾ ಇರೋದು. ಆದ್ರೆ ರಾಜಕೀಯವನ್ನ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಏನು ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗ್ಬೋದು. ಯಾಕಂತಂದ್ರೆ ರಾಜಕೀಯ ಅನ್ನೋದು ನಿಂತ ನೀರಲ್ಲ. ಸೊ ಹಾಗಾಗಿ ಟ್ವಿಸ್ಟ್ ಟರ್ನ್ ಗಳು ಯಾವಾಗ ಬೇಕಾದ್ರೂ ಸಿಗ್ಬೋದು. ಯಾರಿಗೊತ್ತು ಮತ್ತೆ ರಾಜಕೀಯ ಪ್ರವೇಶ ಆಗಬಹುದು ಸಿದ್ದರಾಮಯ್ಯ ಅವರು. ಆದ್ರೆ ಸದ್ಯದ ಬೆಳವಣಿಗೆ ಡಿ ಕೆ ಶಿ ಅವರ ಫಾರ್ ಇರುವಂತದ್ದು. ಸೈಲೆಂಟ್ ಆಗಿ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ಡಿ ಕೆ ಶಿಗೆ ಎಲ್ಲೋ ಒಂದ್ ಕಡೆ ಪ್ಲಸ್ ಆಗಿರುವಂತದ್ದು. ಹಾಗೆ ದೇವರ ಮೇಲೆ ನಾವು ನಂಬಿಕೆ ಇಟ್ಟಾಗ ಸಬ್ ಕಾನ್ಶಿಯಸ್ಲಿ ನಮ್ಮ ನಂಬಿಕೆ ಅನ್ನೋದು ನಿಜವಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಡಿ ಕೆ ಶಿ ಅವರ ಭಕ್ತಿ, ಡಿ ಕೆ ಶಿ ಅವರ ಶ್ರದ್ಧೆಯೇ ಇವತ್ತು ಕಾರಣ ಆಗಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಡಿ ಕೆ ಶಿ ಅವರಿಗೆ ಯೋಗ ಇದೆ, ಹಾಗೆ ದೇವರ ಮೇಲಿನ ಭಕ್ತಿಯೂ ಕೂಡ ಫಲಿಸಿದೆ. ಈ ಕಾರಣಕ್ಕಾಗಿ ಇದೀಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿತಾರೆ. ಸೊ ಹಾಗಾಗಿ ನೋಡೋಣ ಮುಂದೇನಾಗುತ್ತೆ. ಯೋಗಗಳೆಲ್ಲವೂ ಕೈ ಹಿಡಿತಾವ. ಆದ್ರೆ ಈ ಉಡಾಫೆ ಅಹಂಕಾರಗಳಿಂದ ಡಿ ಕೆ ಶಿ ಅವರು ಮತ್ತೆ ಸೋಲನ್ನ ಅನುಭವಿಸ್ತಾರ, ಎಲ್ಲ ವಿಚಾರವನ್ನ ನಾವು ಕಾದು ನೋಡಬೇಕಾಗಿದೆ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಡಿ ಕೆ ಶಿವಕುಮಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು.